ನಮಸ್ಕಾರ ವೀಕ್ಷಕರೇ. ವಿಜಯಪುರ ಟು ಅಯೋಧ್ಯೆ ಪಾದಯಾತ್ರೆ ನಿಮಿತ್ತವಾಗಿ ಕೇದಾರ್ಲಿಂಗ್ ಕುಂಬಾರ್ ಹಾಗೂ ಅವ್ರ ಜೊತೆ ಇರತಕ್ಕಂಥ ಸಂಗಡಿಗರಾದ ನೂರು ನದಾಫ್ ಹಾಗೂ ವಿವೇಕ್ ಕುಂಬಾರ ಹಾಗೂ ಕೊಪ್ಪ ರೇವಣಸಿದ್ದ ಹಾಗೂ ಪುದಾಳ ಇವರೆಲ್ಲರೂ ಇಲ್ಲಿಗೆ 31 ದಿನ ಪ್ರಯಾಣಿಸಿದಂತಾಗಿದೆ. ಇಂದು ಅವರು ಮಧ್ಯಪ್ರದೇಶ ರಾಜ್ಯದಲ್ಲಿರೋದು. ಮಧ್ಯಪ್ರದೇಶ ರಾಜ್ಯದ ಹಾಗೂ ವಾರಣಾಸಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅವರ ಪಾದಯಾತ್ರೆಯನ್ನು ಪ್ರಯಾಣಿಸ್ತಾ ಇರೋದು. ಆದ್ಮೇಲೆ ನೀವು ನೋಡ್ತಕ್ಕಂಥದ್ದು ಅಲ್ಲಿ ಆಜುಬಾಜು ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಅಲ್ಲಿ ಆ ಪ್ರಯಾಗ್ರಾಜ್ ಹೋಗತಕ್ಕಂಥ ಜಿಲ್ಲಾ ಏನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಅಲ್ಲಿ ತೋಟ ಗದ್ದೆಗಳು ಹಾಗೂ ಇನ್ನಿತರ ಗಿಡ ಮರಗಳು ಯಾವ ಥರ ಇದಾವೆ ಅಲ್ಲಿ. ಹಾಗೆ ಅಲ್ಲಿ ಹೋರಾಡತಕ್ಕಂಥ ಒಂದು ಕೇದಾರ್ ಹಾಗೂ ಟೀಮು ಅಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ವಾತಾವರಣ ನೋಡಿಕೊಂಡು ಹಾಗೆ ತಮ್ಮ ಪಾದಯಾತ್ರೆಯನ್ನು ಮುಂದುವರಿಸೋದು ನೀವು ನೋಡಬಹುದು. ಅವರು ಇಲ್ಲಿವರೆಗೂ ಒಂದು 31 ದಿನ ಪ್ರಯಾಣ ಮಾಡಿದರೂ ಕೂಡ ಎಷ್ಟೊಂದು ಹಸನ್ಮುಖಿಯಾಗಿ ಎಷ್ಟೊಂದು ಲವಲವಿಕೆಯಿಂದ ಪ್ರಯಾಣ ಮಾಡ್ತಾ ಇದ್ದಾನೆ. ಎಷ್ಟೊಂದು ದೂರವನ್ನು ಪ್ರಯಾಣ ಮಾಡಿದರೂ ಕೂಡ ಇವತ್ತು ಎಷ್ಟು ಪ್ರಯಾಣಿಸಿದಾನೆ ಅಂತಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಎಷ್ಟು ಕಿಲೋಮೀಟ್ರ್ ಪ್ರಯಾಣಿಸಿದಾನೆ ಅಂಥೇಳಿ. ಯಾಕಂದರೆ ಇಲ್ಲೋ 31 ದಿನ ಆಯಿತು. ಇಷ್ಟೊಂದು 31 ದಿನದಲ್ಲಿ ಈ ಒಂದು ಪಾದಯಾತ್ರೆಯಿಂದ ಒಂದು ಕಾಲ್ನಡಿಗೆಯಿಂದ ಮತ್ತೊಂದು 60 kg ಮೂಟೆಯನ್ನು ಹೊತ್ತುಕೊಂಡು ನಡೀತಾ ಇದ್ದಾನೆ ಅಂತಂದ್ರೆ ನೀವು ಹಾಗೂ ನಾವೆಲ್ಲರೂ ಅದೊಂದು ಆಶ್ಚರ್ಯಕರದಿಂದ ನೋಡಲೇಬೇಕಾಗ್ತಾಯಿದ್ದು. ಹಲವಾರು ಜನರು ಅಂತಿದ್ರು, ಇಲ್ಲಿ ಇವನು ಎಲ್ಲಿವರೆಗೂ ಪ್ರಯಾಣ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅವನು ಪ್ರಯಾಣ ಮಾಡೋಕ್ಕೆ ಆಗಲ್ಲ, ಇವನಿಗೆ ತುಂಬ ಕಷ್ಟದವಾಗಿರ್ತದೆ, ಯಾರನ್ನೂ ಮಾಡೋಕ್ಕಾಗಲ್ಲ ಅಂತಿದ್ರು. ಆದರೆ ಇವತ್ತು ಹೆಂಗಂತಂದ್ರೆ ಎಲ್ಲ ಒಂದು ರಸ್ತೆ ಬದಿಯಲ್ಲಿ ಕೂತ್ಕೊಂಡು ಎಲ್ಲ ಅಡುಗೆ ಮಾಡಿಕೊಂಡು ಗ್ಯಾಸನ್ನು ಕನೆಕ್ಟ್ ಮಾಡಿಕೊಂಡು ಹಾಗೆ ಒಂದು ಊಟವನ್ನು ಮಾಡ್ತಾ ಇರೋದು ನೀವು ನೋಡ್ಬೋದು. ಇವತ್ತು ಏನು ರಾತ್ರಿ ಸಮಯದಲ್ಲಿ ಅಲ್ಲೇ ಒಂದು ಹೈವೇ ಪಕ್ಕದಲ್ಲಿ ಇವತ್ತು ಅಲ್ಲಿ ಅಡುಗೆಯನ್ನು ಮಾಡೋದರಲ್ಲಿ ನಿರತರಾಗಿದ್ದಾರೆ. ಅಲ್ಲೇ ಒಂದು ಕೇದಾರ್ಲಿಂಗ್ ಕುಮಾರ್ ಹಾಗೂ ಇವರಿಗೆ ಸಂಗಡಿಗಲ್ಲಿರ್ತಕ್ಕಂಥ ಎಲ್ಲರಿಗಾಗಿ ಒಂದು ಹೈವೇ ಪಕ್ಕದಲ್ಲಿರ್ತಕ್ಕಂಥ ಒಂದು ಮನೆಯವರು ಇವರಿಗಾಗಿ ಉಳಿದಕ್ಕೆ. ಯಾಕಂದ್ರೆ ಅಲ್ಲಿ ಹೋದ ಸಮಯದಲ್ಲಿ ರಾತ್ರಿ ಹೊತ್ತಾಗಿತ್ತು. ರಾತ್ರಿ ಹೊತ್ತಾದ ಕಾರಣ ಇವರು ಮುಂದೆ ಪ್ರಯಾಣ ಬೆಳೆಸೋದು ಬೇಡ. ಇಲ್ಲಿ ನೀವು ನೋಡ್ಬೋದು ಕತ್ತಲೆ ಹೊರಗಡೆ ಎಲ್ಲ ಸಂಪೂರ್ಣ ಕತ್ತಲೆ ಇರೋದು. ಈ ಸಮಯದಲ್ಲಿ ಮುಂದೆ ಪ್ರಯಾಣಿಸೋದು ಬೇಡ. ಅಲ್ಲೇ ಜನಗಳು ಪಕ್ಕದವರು ನೀವು ಇಷ್ಟೊಂದು ದೂರಲ್ಲಿ ಹೋಗ್ತಾ ಇದ್ದೀರಿ, ನೀವು ಭಾಳ ದೂರ ಇನ್ನೂ ನೀವು ಹೋಗ್ಬೇಕಂತ ರೇವಾ ಜಿಲ್ಲೆಯಲ್ಲಿ ಇನ್ನೂ ದೂರ ಅದ. ಅದಕ್ಕೆ ಇರ್ತಕ್ಕಂಥದ್ದು ನೀವು ಇಲ್ಲೇ ರಾತ್ರಿ ಉಳ್ಕೊಂಡ್ರಿ, ಇಲ್ಲೇ ನಾವು ಒಂದು ರೂಮ್ ಕೊಡ್ತೀವಿ. ಒಂದೇ ನಮ್ಮ ರೂಮ್ನಲ್ಲಿ ಅವ್ರ ಇವ್ರ ಹತ್ರ ಒಂದು ಗ್ಯಾಸ್ ಇದ್ದರೂ ಕೂಡ ತಮ್ಮದೇ ಆದಂಥ ಒಂದು ಗ್ಯಾಸನ್ನು ಕನೆಕ್ಟ್ ಕೊಟ್ಟು ಇವರು ಅಡುಗೆ ಮಾಡಿಕೊಳ್ಳಲು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ಬೋದು ರಾತ್ರಿ ಸಮಯದಲ್ಲಿ ಎಲ್ಲ ಪೂರ್ತಿ ಕತ್ತಲೆ ಕಾಣೋದು. ಅಂಥ ಸಮಯದಲ್ಲಿ ಪ್ರಯಾಣ ಮಾಡೋದು ಬೇಡ, ನಿಮಗೆಲ್ಲ ಈ ಸಮಯದಲ್ಲಿ ಪ್ರಯಾಣ ಮಾಡೋದು ತೊಂದರೆ ಆಗ್ತದೆ ಅಂತೇಳಿ ಇವತ್ತು ಅಲ್ಲೇ ವ್ಯವಸ್ಥೆಯನ್ನು ಮಾಡಿರೋದು. ಆದ್ಮೇಲೆ ಕೇದಾರ್ಲಿಂಗ್ ಕುಂಬಾರ್ ಹಾಗೂ ಅವ್ರ ಟೀಮ್ ಏನಿದೆಲ್ಲ ಇವತ್ತು ಬಹುದೂರವನ್ನು ಕ್ರಮಿಸಿಬಿಟ್ಟಿದ್ದಾರೆ. ಯಾಕಂದ್ರೆ ಇಡೀ ನಮ್ಮ ದೇಶವನ್ನೇ ಇವ್ರ ಹತ್ರ ನೋಡುವಂಥದ್ದಾಗ್ಯದ. ಯಾಕಂದ್ರೆ ಇವರಿಗೆ ಆಗಿ ಒಂದು ಯಾವುದೇ ಮೀಡಿಯಾದವರಲ್ಲಿ ಅಥವಾ ಯಾವುದೊಂದು ಪಬ್ಲಿಸಿಟಿಯನ್ನು ಯಾವುದೇ ಇಲ್ಲ. ಆದರೂ ಕೂಡ ತಮ್ಮದೇ ಆದಂಥ ಒಂದು ಇದರಲ್ಲಿ ಇಟ್ಕೊಂಡು ಒಂದು ಶ್ರೀರಾಮನ ಭಕ್ತಿಯಲ್ಲಿ ಇಟ್ಕೊಂಡು ಶ್ರೀರಾಮರಲ್ಲಿರ್ತಕ್ಕಂಥ ಒಂದು ನಂಬಿಕೆಯನ್ನು ಇಟ್ಕೊಂಡು ಇವತ್ತು ಪ್ರಯಾಣ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವೆಲ್ಲ ನಮ್ಮ ರಾಜ್ಯ ಕೂಡ ಇವರಿಗಾಗಿ ಮೆಚ್ಚಲೇಬೇಕು. ಹಾಗೆ ಇವರಿಗಾಗಿ ರಸ್ತೆ ಮುಖಾಂತರ ಪ್ರಯಾಣ ಬೆಳೆಸುವಾಗ ಇವರಿಗಾಗಿ ಇಲ್ಲಿರ್ತಕ್ಕಂಥ ಶಾಸಕರಾಗಿರ್ಬೋದು, ಅವರಿಗಾಗಿ ಅವಾಗ ಮಾಜಿ ಶಾಸಕರಾಗಿರ್ಬೋದು, ಇವರಿಗೆ ಹಾಗೆ ಜನಪ್ರತಿನಿಧಿಗಳು ಕೂಡ ಇವರಿಗಾಗಿ ಒಂದು ಕರೆ ಮಾಡಿ ನಿಮ್ಮ ಪ್ರಯಾಣ ಹೇಗಿದೆ, ಎಲ್ಲಿದ್ದೀರಿ ಅಂಥೇಳಿ ಪ್ರತಿಯೊಂದು ಅವಾಗವಾಗ 4 ದಿನದಿಂದ ಒಮ್ಮೆ ವಿಚಾರಣೆ ಮಾಡ್ತಾ ಇದ್ದಾರತ್ತ. ಇವರ ಪ್ರಯಾಣವನ್ನು ಒಂದು ಸುಖಕರವಾಗಿ ಹಸನ್ಮುಖಿಯಾಗಿ ಒಂದು ಸುಂದರವಾಗಿ ಚಲಿಸಲಿ ಎಂದು ಹೇಳುತ್ತಾ, ಯಾವುದೇ ಪ್ರಚಾರ ಇಲ್ಲದೆ ಕೇವಲ ವಿಜಯಪುರ ಟು ಅಯೋಧ್ಯೆ ಎಂದು ಪಾದಯಾತ್ರೆ ಅಂತ ಒಂದು ಬೈಕ್ ಮೇಲೆ ಅಷ್ಟೇ ಒಂದು ಬೋರ್ಡ್ ಹಾಕಿಕೊಂಡು ರಸ್ತೆ ಬದಿಯಲ್ಲಿ ಇವರು ತಮ್ಮದೇ ಆದಂಥ ಒಂದು ಇದರಲ್ಲಿ ವೇದಲ್ಲಿ ಹೊರಡ್ತಾ ಇರೋದು ನೀವು ನೋಡ್ತಕ್ಕಂಥದ್ದು. ನೀವು ರಾತ್ರಿ ಎನ್ನದೇ ಹಗಲು ಎನ್ನದೇ ಹಾಗೆ ಪ್ರತಿದಿನವೂ ಸುಮಾರಾಗಿ ಒಂದು 40ರಿಂದ 45 ಕಿಲೋಮೀಟ್ರ್ ಪ್ರಯಾಣಿಸುತ್ತಾ ಇರೋದು ಇದು ಒಂದು ತುಂಬ ದೊಡ್ಡ ಸಾಹಸ ಕೂಡ. ಹಾಗೆ ಹೋಗುವಾಗ ಅದ್ರ ಜೊತೆಗಿರ್ತಕ್ಕಂಥ ರಸ್ತೆ ಬದಿಯಲ್ಲಿ ಹೋಗತಕ್ಕಂಥ ಸಮಯದಲ್ಲಿ ಅಕ್ಕಪಕ್ಕದಲ್ಲಿ ಅಲ್ಲಿರ್ತಕ್ಕಂಥ ತೋಟಗಳು ಗದ್ದೆಗಳನ್ನು ನೋಡಿಕೊಂಡು ತಮ್ಮ ಪಾದಯಾತ್ರೆಯನ್ನು ಮುಂದುವರಿಸಿದ್ದಾರೆ. ಹಾಗೆ ಅಲ್ಲಿ ನೀವು ನೋಡ್ಬೋದು, ಅಲ್ಲಿರ್ತಕ್ಕಂಥ ಒಂದು ರಾಂಪುರ ಗ್ರಾಮವನ್ನು ಇರ್ಬೋದು ಅಲ್ಲಿ ಒಂದು. ಹಾಗೆ ರಾಂಪುರಲ್ಲಿ ಆ ಸಮಯದಲ್ಲಿ ಇವತ್ತು ಎಂದಿನಂತೆ ಅವರು ನಿನ್ನೆ ರಾತ್ರಿಯಲ್ಲಿ ಇದನ್ನು ಅಸ್ತವನ್ನು ಹೂಡಿ ಹಾಗೆ ಬೆಳಗಿನ ಜಾವ ಒಂದು ಪ್ರಯಾಣ ಮಾಡ್ತಾ ಇರೋದು. ಬೆಳಗಿನ ಜಾವ ಚಳಿಯನ್ನು ಲೆಕ್ಕಿಸದೆ ಇವತ್ತು ಅಕ್ಕಪಕ್ಕದವರೆಲ್ಲ ಅವ್ರ ಜೊತೆ ಒಂದು ಶಾಲು ಹಾಗೆ ಇನ್ನಿತರ ಸ್ವೆಟರ್ ಇನ್ನಿತರ ಹೊಚ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ನೀವು ನೋಡ್ಬೋದು ಕೇದಾರ್ಲಿಂಗ್ ಯಾವ ಥರ ಇದ್ದಾನೆ, ಕೇವಲ ಒಂದು ಟೀ ಶರ್ಟು ಹಾಗೆ ನೈಟ್ ಒಂದು ಬರ್ಮೋಡ ಇದರಲ್ಲೇನ ಒಂದು ಶೆಲ್ಲೆಯನ್ನು ಒಂದು ಹೊತ್ಕೊಂಡು ಹಾಗೆ ಮೂಟೆಯನ್ನು ಹೊತ್ಕೊಂಡು ಹೋಗ್ತಾ ಇರೋದು. ಹಾಗೆ ಹೊರಡುವಾಗ
ಯಾವ ಥಂಡಿ ಚಳಿಯನ್ನು ಲೆಕ್ಕಿಸದೆ ಒಂದು ಪ್ರಯಾಣ ಮಾಡ್ತಾ ಇರೋದು ನೀವು ಈ ವಿಡಿಯೋದಲ್ಲಿ ನೋಡಬಹುದು ಆದ್ಮೇಲೆ. ಯಾಕಂದರೆ ಬೆಳಗಿನ ಜಾವ ಅಂತೂ ಇನ್ನೂ ಮಂಜು ಕವಿದ ವಾತಾವರಣ ಇರ್ತದೆ. ಈ ಮಂಜಿನಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಅವ್ರ ಕೇದಾರ್ಲಿಂಗ್ ಜೊತೆ ಇದ್ದವರೆಲ್ಲ ಇನ್ನೊಬ್ರು ನೋಡ್ಬೋದು. ಉಳಿದವರೆಲ್ಲ ಯಾವ ಥರ ಚಳಿಯಲ್ಲಿ ಯಾವ ಥರ ಒಂದು ಸ್ವೆಟರ್ ಆಗಿರ್ಬೋದು, ಒಂದು ಇನ್ನಿತರ ಒಂದು ಶಾಲ್ ಗೀಲತ್ ಮತ್ತು ತಲೆಗೆ ಮುಖಗಳನ್ನು ಕಟ್ಟಿಕೊಂಡು ಯಾವ ಥರ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಆದರೆ ನೀವು ಕೇದಾರ್ಲಿಂಗನ ಬಗ್ಗೆ ನೋಡ್ಬೋದು. ನೀವು ನೋಡ್ತಕ್ಕಂಥ ಅವನು ಮರಿತಾನಲ್ಲಿ ಇರ್ತಕ್ಕಂಥ ಯಾವುದೇ ಇಲ್ಲಿವರೆಗೂ ಒಂದು ಸ್ವೆಟರ್ ಆಗಿರ್ಬೋದು ಅಥವಾ ಒಂದು ಪ್ಯಾಂಟ್ ಆಗಿರ್ಬೋದು ಯಾವುದನ್ನು ಹಾಕಿಕೊಳ್ಳದೆ ಕೇವಲ ಒಂದು ಬರ್ಮುಡಾ ಟಿ ಶರ್ಟ್ ಮೇಲೆ ಯಾವ ಥರ ಪ್ರಯಾಣ ಬೆಳೆಸಿದ ಅದನ್ನು ಒಂದು 60 ಕೆಜಿ ಮೂಟೆಯನ್ನು ಹೊತ್ತುಕೊಂಡು ಪ್ರಯಾಣ ಮಾಡ್ತಾ ಇದ್ದಾನೆ. ಇದನ್ನು ನೀವು ನೋಡ್ತಕ್ಕಂಥದ್ದು. ಕೇದಾರ್ಲಿಂಗ್ ಇಲ್ಲಿವರೆಗೆ ಹಲವಾರು ಜಿಲ್ಲೆಗಳು, ಗ್ರಾಮಗಳು, ತಾಲೂಕುಗಳನ್ನು ಪ್ರಯಾಣ ಬೆಳೆಸಿದ್ದಾನೆ. ಹಾಗೆ ಬೆಳೀತಕ್ಕಂಥ ತಿಲೋಹರ, ಬೇಡ, ಜೂರ, ಕಟಿಯಾ ದರ್ದ, ಹಾಗೆ ಅಮರಪಟಣ, ಕಾಕ್ರಾ, ರಾಯ್ಕವಾರ, ಹರ್ಕಿ, ಬಚ್ಚರ, ಮೌಹಾರಿ, ಶೇಮೋರಿ ಹೀಗೆ ಹಲವಾರು ಗ್ರಾಮಗಳು ಹಾಗೂ ತಾಲೂಕುಗಳನ್ನು ಪ್ರಯಾಣ ಬೆಳೆಸಿ ಇವತ್ತು ರೇವಾ ಜಿಲ್ಲೆಯಲ್ಲಿ ಇವತ್ತು ಪ್ರಯಾಣ ಬೆಳೆಸ್ತಾ ಇದ್ದಾನೆ. ರೇವಾ ಜಿಲ್ಲೆ ಬರೋದು ಕೆಲವೇ ಕಿಲೋಮೀಟರ್ ಮಾತ್ರ ಇರೋದು. ಇವತ್ತು ಸಾಯಂಕಾಲ ಇವತ್ತು ರೇವಾದ ನಗರದಲ್ಲಿ ಒಂದು ವಾಸ್ತವ್ಯ ಹೂಡಲಿದ್ದಾನೆ. ಇವತ್ತು ನೀವು ನೋಡ್ತಕ್ಕಂಥ ಅಲ್ಲಿ ನೋಡ್ಬೋದು ನೀವು ವಾರಣಾಸಿ ಇಲ್ಲಿಂದ ಕೇವಲ ಒಂದು 250 ಕಿಲೋಮೀಟರ್ ಮಾತ್ರ ಇರೋದು. ಪ್ರಯಾಗ್ರಾಜ್ ಮಾತ್ರ ನಾವು ಲಕ್ಷಾಂತರ ಜನರು ಏನು ಇದಕ್ಕೆ ಹೋಗಿದ್ದಾರಲ್ಲ ಎಲ್ಲರೂ ಕುಂಭಮೇಳನ ಹೋಗಿದ್ರಲ್ಲ. ಕುಂಭಮೇಳ ಹೋದಿರ್ತಕ್ಕಂಥ ನಮ್ಮ ಭಾರತದಿಂದ ವಿಶ್ವದಿಂದ ಹೋಗಿರ್ತಕ್ಕಂಥ ಸುಮಾರು ಒಂದು 70-80 ಕೋಟಿ ಜನಸಂಖ್ಯೆ ಹೋಗಿದ್ರಲ್ಲ. ಆ ಪ್ರಯಾಗ್ರಾಜ್ದಾಗೆ ಹೋಗೋದಾದ್ರೆ ಕೇವಲ ಇನ್ನೂ 40 ಕಿಲೋಮೀಟರ್ ಮಾತ್ರ ಉಳಿದಿರೋದು. ನೀವು ನೋಡ್ತಕ್ಕಂಥ ರಸ್ತೆ ಬದಿಯಲ್ಲಿ ಒಂದು ಸ್ಟಾರ್ ಹೋಟೆಲನ್ನು ಇರ್ಬೋದಲ್ಲಿ ಆ ಪಕ್ಕದಲ್ಲಿ ಇರ್ತಕ್ಕಂಥ ಇವ್ರು ಹಾಯ್ದು ಹೋಗ್ತಾ ಇದ್ದಾರೆ. ಇಲ್ಲಿ ಇನ್ನಿತರರು ಇವರು ಹೊರಡ್ತಾ ಇರ್ತಕ್ಕಂಥದ್ದನ್ನು ಮೂಟೆಯನ್ನು ಹೊತ್ಕೊಂಡು ಹೋಗೋದು ಪಕ್ಕದ ಜನರು ಇವರನ್ನು ವೀಕ್ಷಣೆ ಮಾಡ್ಕೊತ ತಮ್ಮ ಪಾಡಿಗೆ ತಾವು ಇವರು ಪ್ರಯಾಣ ಮಾಡ್ತಾ ಇದ್ದಾರೆ. ಇನ್ನು ರೇವಾನಗರ ಕೇವಲ ಒಂದು ಇಲ್ಲಿಂದ ಒಂದು 10 ಕಿಲೋಮೀಟರ್ ಇರೋದು. ಅಲ್ಲಿ ಇವತ್ತು ರಾತ್ರಿ ರೇವಾನಗರದಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಆತ್ಮೀಯ ವೀಕ್ಷಕರೇ, ತಮ್ಮಲ್ಲಿ ವಿನಂತಿ ಮಾಡಿ ಕೇಳಿಕೊಳ್ಳೋದೇನೆಂದ್ರೆ ಆದಷ್ಟು ಜನ ಈ ಮಧುಕುಮಾರ್ ಪಾಟೀಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಒತ್ತಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ನೀವು ಪ್ರತಿಯೊಬ್ಬರು ನನ್ನ ಈ ಹಾಕಿರ್ತಕ್ಕಂಥ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹಾಗೂ ಬೆಲ್ ಐಕಾನ್ ಕಮೆಂಟ್ ಮಾಡೋದ್ರಿಂದ ಶೇರ್ ಮಾಡೋದ್ರಿಂದ ನಾವು ಅತಿ ಹೆಚ್ಚಿನವಾಗಿ ಈ ಕೇದಾರ್ಲಿಂಗ್ ಎಲ್ಲಿವರೆಗೆ ಪ್ರಯಾಣಿಸಿದಾನ ಮತ್ತು ಹಾಗೆ ಯಾವ ಥರ ಪ್ರಯಾಣ ಮಾಡ್ತಾ ಇದ್ದಾನೆ ಪ್ರತಿಯೊಂದು ಪಿನ್ ಟು ಪಿನ್ ನಿಮ್ಮ ವಿಡಿಯೋ ಹಾಕ್ತಾ ಇರ್ತೀನಿ. ನಾವು ಹೆಚ್ಚು ಲೈಕ್ ಮಾಡಿ ಕಮೆಂಟ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೆಚ್ಚು ವಿಡಿಯೋ ಮಾಡೋಕ್ಕೆ ಒಂದು ಉತ್ಸುಕ ಇರ್ತದೆ. ಆದ್ಮೇಲೆ ನೀವು ನೋಡ್ತಕ್ಕಂಥ ಒಂದು ಬೋರ್ಡಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಎಲ್ಲಿ ವಾರಣಾಸಿ 250 ಕಿಲೋಮೀಟ್ರ್, ಪ್ರಯಾಗ್ರಾಜ್ 140 ಕಿಲೋಮೀಟ್ರ್ ಹಾಗೂ ರೇವಾ ಕೇವಲ 10 ಕಿಲೋಮೀಟ್ರ್ ಮಾತ್ರ ಇರೋದು. ಅಲ್ಲಿ ಬೋರ್ಡಲ್ಲಿ ಒಂದು ನೀವು ಕಾಣಬಹುದಲ್ಲಿ. ಆತ್ಮೀಯರೇ, ಕೇದಾರ್ಲಿಂಗ್ ಕುಂಬಾರ ಮುಂಚೆ ಎಲ್ಲರೂ ಪ್ರಯಾಣ ಮಾಡುವಾಗ ಒಂದೇ ಮಾತು, ಇವನು ಅಯೋಧ್ಯೆ ಶ್ರೀರಾಮನ ತಲುಪೋದಿಲ್ಲ, ಯಾಕಂದರೆ ಇವನು ಅಲ್ಲಿವರೆಗೆ ಮಧ್ಯದಲ್ಲೇ ಬರ್ತಾನಂತೆ ಪ್ರತಿಯೊಬ್ಬರು ಅನ್ಕೋತಿದ್ರು. ಆದರೆ ಇವತ್ತು ಆತ್ಮೀಯರೇ ಎಲ್ಲಿವರೆಗೆ ಎಷ್ಟು ಕಿಲೋಮೀಟರ್ ಪ್ರಯಾಣಿಸಿದೆ ಅಂದರೆ 1200 ಕಿಲೋಮೀಟರ್ ಪ್ರಯಾಣ ಮಾಡಿಸಿದ್ದಾನೆ ವೀಕ್ಷಕರು. ಇವತ್ತು 1200 ಕಿಲೋಮೀಟರ್ ಅಂತಂದರೆ ಸಾಮಾನ್ಯವಿದಂಥ ಅಲ್ಲವೇ ಅಲ್ಲ. ಯಾಕಂದರೆ ಇದು ಯಾರೋ ಮಾಡ್ದಿರ್ತಕ್ಕಂಥದ್ದು ಸಾಧ್ಯವನ್ನು ಮಾಡಿ ತೋರಿಸಿದಾನೆ. ಅವ್ರ ಜೊತೆಗೆ ಯಾವುದೇ ಒಂದು ತಲೆ ಮೇಲೆ ಮೂಟೆಯನ್ನು ಹೊತ್ತುಕೊಳ್ಳಾರದೆ ಬರಿಗಾಲಿ ನಡೆಯುವುದೇ ಒಂದು ಇದು ಅಷ್ಟೊಂದು ಸಂದರ್ಭದಲ್ಲಿ ಇವನು ತಲೆಯ ಮೇಲೆ ಒಂದು 60 ಕಿಲೋ ಒಂದು ಮೂಟೆಯನ್ನು ಹೊತ್ತುಕೊಂಡು ಪ್ರಯಾಣ ಬೆಳೆಸ್ತಾ ಇರತಕ್ಕಂಥದ್ದು ಅಂದ್ರೆ ಅದು ಎಲ್ಲರೂ ಇವರು ಪ್ರತಿಯೊಬ್ಬರು ಮುಂಚೆ ಮಾತಾಡೋದು ಏನಂತಂದ್ರೆ ಅಂದ್ರೆ ಇವನು ಅಲ್ಲಿವರೆಗೆ ಪ್ರಯಾಣ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ, ಇವನು ಅಷ್ಟೊಂದು ಮುಟ್ಟೋದೇ ಇಲ್ಲ, ಇವನು ಮಧ್ಯದಲ್ಲೇ ಬರ್ತಾನೆ ಅಂತ ಅಂದಿದ್ರು. ಆದ್ಮೇಲೆ ಇವತ್ತು ಅವನು ಇಲ್ಲಿರ್ತಕ್ಕಂಥ ಬಿಜಾಪುರ ಜಿಲ್ಲೆ ಬೆಳಗಾನೂರಿನಿಂದ ರೇವಾನಗರಕ್ಕೆ ಪ್ರಯಾಣಿಸಿದಂದ್ರೆ 1200 ಕಿಲೋಮೀಟರ್ ಪ್ರಯಾಣ ಬೆಳೆಸಿದಂತಾಗಿದೆ. ಇವತ್ತು ರಾತ್ರಿ ರೇವಾನಗರದಲ್ಲಿ ವಾಸ್ತವ್ಯ